ಇನ್ನು ನಿನ್ನೆಯಷ್ಟೇ ಶಾಸಕ ಮುನಿರತ್ನ ಅವರನ್ನು ಅಟ್ರಾಸಿಟಿ ಕೇಸ್ನಲ್ಲಿ ಬಂಧನ ಮಾಡಲಾಗಿತ್ತು. ಅವರ ಬಂಧನವನ್ನು ಈಗ ಬಿಜೆಪಿ ಖಂಡಿಸಿದೆ. ಮುನಿರತ್ನ ಕೇಸಲ್ಲಿ ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಆಗಬೇಕು, ತೀರ್ಪು ಬರುವ ಮುನ್ನವೇ ಬಂಧನ ಮಾಡ್ತೀರಾ? ಮುನಿರತ್ನ ಕೇಸ್ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರೆ ಅಂತ ಬಿಜೆಪಿಗರು ಈಗ ಆರೋಪಿಸ್ತಾ ಇದ್ದಾರೆ. ಶಾಸಕ ಮುನಿರತ್ನ ಬಂಧನಕ್ಕೆ ಬಿಜೆಪಿ ನಾಯಕರು ಖಂಡನೆ ಮಾಡಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಇರೋದು, ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಆಗಲಿ, ರಾಜಕೀಯ ಹಸ್ತಕ್ಷೇಪ ಮಾಡಬೇಡಿ, ತೀರ್ಪೇ ಬಂದಿಲ್ಲ ಅಂದರೆ ಆ ಆಡಿಯೋ ನಂದಲ್ಲ ಅಂತ ಹೇಳ್ತಿದ್ದಾರೆ. ಆ ಆಡಿಯೋ ನಂದಲ್ಲ ಅಂತಂದ್ರೆ ನೀವು ತೀರ್ಪು ಬರ್ದೇನೆ ಹೆಂಗೆ ಬಂಧನ ಮಾಡ್ತೀರಾ ಅಂತ ಇವ್ರು ಕೇಳ್ತಿರೋದು. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು, ಅದ್ರ ಬಗ್ಗೆ ಸ್ಪಷ್ಟ ನಿಲುವಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು ಭಾಳ ಸ್ಪಷ್ಟವಾಗಿರುವಂಥದ್ದು. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ಇವ್ರ ಸರ್ಕಾರದಲ್ಲಿ ಏನು ಜವಾಬ್ದಾರಿ, ಏನು ಕಾನೂನು ಪಾಲನೆ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಯಾದಗಿರಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಪರಶುರಾಮ್ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಯಾವ ರೀತಿ ಹಣದ ಬೇಡಿಕೆ, ಭ್ರಷ್ಟಾಚಾರದ ಆಪಾದನೆ, ಅವರ ಕಿರುಕುಳವನ್ನು ಸಹಿಸಲಿಕ್ಕಾಗ್ದೇ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಏನಾರು ಬಂಧಿಸಿದಾರ? ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಂತ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸೇರಿರೋರು, ಅವ್ರು ನೇರವಾಗಿಯೇ ಆಪಾದನೆ ಮಾಡ್ತಾರೆ. ಒಂದು FIR ನಲ್ಲಿ ಹೆಸರು ಹಾಕಲ್ಲ. ಇವರೊಂದು ಕಾನೂನು ಸರ್ಕಾರನ, ಇವ್ರ ಕಾನೂನು ಬಗ್ಗೆ ಮಾತಾಡ್ಲಿಕ್ಕೆ ಒಂದು ನೈತಿಕತೆ, ಆತ್ಮಸಾಕ್ಷಿ ಅನ್ನೋಂಥದ್ದು ಏನಾರು ಇದೆಯಾ ಇವರಿಗೆ? ಏನಾರು ಆತ್ಮಸಾಕ್ಷಿ ಇದೆಯಾ ಸ್ವಾಮಿ ನಿಮಗೆ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ದು ಜಾತ್ಯತೀತ ಸರ್ಕಾರ, ನಮ್ದು ಪ್ರಜಾಪ್ರಭುತ್ವವಾದಿ ಸರ್ಕಾರ, ನಮ್ಮದು ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾ ಇರ್ತಕ್ಕಂಥ ಸರ್ಕಾರ. ನಾನು ಕೇಳ್ತೇನೆ, ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆ್ಯಕ್ಷನ್, ನಮ್ದೇನು ವಿರೋಧ ಇಲ್ಲ. BJP MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್